ಮೊದಲನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮಹಿಳೆಯರು ಹೆಚ್ಚಾಗಿ ಮದ್ಯಪಾನವನ್ನು ಮಾಡುತ್ತಾರೆ? ಎ ರಾಜಸ್ಥಾನ್, ಬಿ ಅಸ್ಸಾಂ, ಸಿ ಬಿಹಾರ್, ಡಿ ಕೇರಳ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂನಲ್ಲಿ. ಎರಡನೆಯ ಪ್ರಶ್ನೆ, ಬಾಯಿ ಹುಣ್ಣು ಸಮಸ್ಯೆಗೆ ನಾವು ಏನನ್ನ ಮಾಡಬೇಕು? ಎ ಜೇನುತುಪ್ಪವನ್ನು ಹಚ್ಚಬೇಕು, ಬಿ ಅಲೋವೆರಾ ಜೆಲ್ಲನ್ನು ಹಚ್ಚಬೇಕು, ಸಿ ಹಾಲನ್ನು ಹಚ್ಚಬೇಕು, ಡಿ ಗ್ಲಿಸರಿನನ್ನು ಹಚ್ಚಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ ಹಚ್ಚಬೇಕು. ಮೂರನೆಯ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಎ 5, ಬಿ 3, ಸಿ 8, ಡಿ 2 ಬಣ್ಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಬಣ್ಣಗಳು. ನಾಲ್ಕನೆಯ ಪ್ರಶ್ನೆ, ಶಿವನ ಜಟೆಯಿಂದ ಭೂಮಿಗೆ ಇಳಿದು ಬಂದಂಥ ನದಿ ಯಾವುದು? ಎ ಗಂಗಾ ನದಿ, ಬಿ ನೇತ್ರಾವತಿ ನದಿ, ಸಿ ಯಮುನಾ ನದಿ, ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿದೊಡ್ಡ ಬ್ಯಾಂಕ್ ಯಾವುದು? ಎ ಆಕ್ಸಿಸ್ ಬ್ಯಾಂಕ್, ಬಿ SBI, ಸಿ HDFC, ಡಿ ಕೆನರಾ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆರನೆಯ ಪ್ರಶ್ನೆ, ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಎ 40 ವರ್ಷ, ಬಿ 30 ವರ್ಷ, ಸಿ 35 ವರ್ಷಗಳು, ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 25 ವರ್ಷ. ಏಳನೆಯ ಪ್ರಶ್ನೆ, BP ಸಮಸ್ಯೆ ಇರುವವರು ಯಾವ ಹಣ್ಣನ್ನು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಮೋಸಂಬಿ, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣನ್ನು ತಿನ್ನಬೇಕು. ಎಂಟನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಇರುವವರು ಏನನ್ನ ತಿನ್ನಬಾರದು? ಎ ಬಾದಾಮ್, ಬಿ ಗೋಡಂಬಿ, ಸಿ ದ್ರಾಕ್ಷಿ, ಡಿ ಪಿಸ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಸ್ತಾ. ಒಂಬತ್ತನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಎ ಶ್ರೀ ರಾಮಾಯಣ ದರ್ಶನಂ, ಬಿ ಅಲ್ಮಿಡಿ ಶಾಸನ, ಸಿ ಭಗವದ್ಗೀತೆ, ಡಿ ಭಾಗವತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಮಿಡಿ ಶಾಸನ. ಇನ್ನು ಹತ್ತನೆಯ ಪ್ರಶ್ನೆ, ಗರ್ಭಿಣಿಯರು ಏನನ್ನ ತಿನ್ನಬಾರದು? ಎ ಹಲಸಿನ ಹಣ್ಣು, ಬಿ ಗೋಡಂಬಿ, ಸಿ ದ್ರಾಕ್ಷಿ, ಡಿ ಕೋಳಿ ಮೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಲಸಿನ ಹಣ್ಣು. 11ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ನಾವು ತಿನ್ನಬಾರದು? ಎ ಮಾವಿನ ಹಣ್ಣು, ಬಿ ಆಪಲ್, ಸಿ ಆರೆಂಜ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು. 12ನೆಯ ಪ್ರಶ್ನೆ, ಅತ್ಯಾಚಾರದ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಎ 17, ಬಿ 21, ಸಿ 14, ಡಿ 18. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 14.
13ನೆಯ ಪ್ರಶ್ನೆ, ವೃಶ್ಚಿಕ ರಾಶಿಯವರಿಗೆ ಇದರಿಂದ ಸಾವು ಬರುತ್ತೆ, ಎಚ್ಚರ. ಎ ಆತ್ಮಹತ್ಯೆಯಿಂದ, ಬಿ ಉಸಿರಾಟದ ತೊಂದರೆಯಿಂದ, ಸಿ ನೀರಿನಿಂದ, ಡಿ ಆಕ್ಸಿಡೆಂಟ್ ಆಗುವ ಸಂಭವವಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಸಿರಾಟದ ತೊಂದರೆಯಿಂದ. ಹೌದು ವೀಕ್ಷಕರೇ, ಕೆಲವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವೃಶ್ಚಿಕ ರಾಶಿಯವರಿಗೆ ಉಸಿರಾಟದ ತೊಂದರೆಯಿಂದ ಸಾವು ಬರಬಹುದು ಎಂದು ಹೇಳುತ್ತಾರೆ. ಆದರೆ ಖಚಿತವಾಗಿ ಬರುತ್ತೆ ಅಂತ ಹೇಳಿಲ್ಲ. ಆದ್ದರಿಂದ ಸ್ವಲ್ಪ ಎಚ್ಚರವಾಗಿ ಇರಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ರಕ್ತಹೀನತೆಗೆ ಯಾವ ಹಣ್ಣಿನ ಜ್ಯೂಸ್ ತುಂಬ ಒಳ್ಳೆಯದ್ದು? ಎ ಪಪಾಯ, ಬಿ ದಾಳಿಂಬೆ, ಸಿ ಮಾವಿನ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ಹಣ್ಣು. 15ನೆಯ ಪ್ರಶ್ನೆ, ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ಕೇರಳ ರಾಜ್ಯ, ಬಿ ಬಿಹಾರ್, ಸಿ ನಮ್ಮ ಕರ್ನಾಟಕ, ಡಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶದಲ್ಲಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.